ಅಣ್ಣ, ಈಗ ಕರ್ನಾಟಕದಲ್ಲಿ ಮೇಜರ್ಲಿ ಯಾವ್ಯಾವ ಕೋಟಾಗಳಿಗೆ ಎಷ್ಟು ಪರ್ಸೆಂಟ್ ಸೀಟ್ ಅಲೋಕೇಟ್ ಆಗಿರ್ತವೆ? ಇದು ತುಂಬ ಇಂಪಾರ್ಟೆಂಟು ಸರ್. ಹೆಂಗೆ ತಿಳ್ಕೊಳ್ಳೋದು ನಮಗೆ ಯಾವ್ಯಾವ ಕೋಟಾದಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಸೀಟ್ಸ್ ಬಂದಿದ್ದಾವೆ, ಓಕೆ ಯಾವ ಕೋಟಾಗೆ ಎಷ್ಟು ಪರ್ಸೆಂಟೇಜ್ ಆಫ್ ಸೀಟ್ಸ್ ಕೊಟ್ಟಿದ್ದಾರೆ ಅನ್ನೋದು. ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಮೇಜರ್ಲಿ ಕರ್ನಾಟಕದಲ್ಲಿ ಬ್ರೈಟ್ ಸ್ಟೂಡೆಂಟ್ಸು ಮೇಜರ್ಲಿ ಸರ್ಚ್ ಮಾಡೋದೆ ಗೌರ್ಮೆಂಟ್ ಕೋಟಾಗೆ ಎಷ್ಟು ಸೀಟ್ಸ್ ಬಂದಿದ್ದಾವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದುಡ್ಡಿರೋರ್ಗೆ ಏನಾಗುತ್ತೆ, ಸೊ ಅವ್ರಿಗೆ ಎಷ್ಟಿದ್ರೂ ಕೂಡ ಅಫೋರ್ಡಬಿಲಿಟಿ ಇದ್ದಾಗ ಅವ್ರು ಎಷ್ಟು ಬೇಕಾದರೂ ಯಾವ ಎಕ್ಸ್ಟೆಂಟ್ವರೆಗೂ ಬೇಕಾದರೂ ರೀಚ್ ಮಾಡ್ತಾರೆ. ಇಲ್ಲೇನಾಗುತ್ತೆ, ಲಾಸ್ಟ್ ಇಯರ್ ನಾವು ಅಪ್ರಾಕ್ಸಿಮೇಟ್ಲಿ ಚೆಕ್ ಮಾಡಿದಾಗ ಕರ್ನಾಟಕದಲ್ಲಿ ಎಷ್ಟು ಸೀಟ್ಸ್ ಬಂದಿದ್ದಾವೆ ಅನ್ನೋದು ನಿಮ್ಮ ಪ್ರಶ್ನೆ. ಓವರಾಲ್ ಅಂತ ನೋಡಿದ್ರೆ ಕರ್ನಾಟಕದಲ್ಲಿ 12,000 ಚೇಂಜ್ ಸೀಟ್ಸ್ ಇದ್ದಾವೆ. ಓವರಾಲ್ ಕರ್ನಾಟಕದಲ್ಲಿ ಎಲ್ಲ ಮೆಡಿಕಲ್ ಕಾಲೇಜ್ ಅಪ್ರಾಕ್ಸಿಮೇಟ್ಲಿ ಒಂದು 72 ಮೆಡಿಕಲ್ ಕಾಲೇಜ್ ಅಂದರೆ ನಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 12,000 ಮೆಡಿಕಲ್ ಸೀಟ್ಸ್ ಇದ್ದಾವೆ. ಆ 12,000 ಮೆಡಿಕಲ್ ಸೀಟ್ಸಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ಲಿ ಬಂದಿದ್ದು 8,530 ಮಾತ್ರ, 8,530 ಸೀಟ್ಸ್ ಮಾತ್ರ ಕರ್ನಾಟಕದ ಸ್ಟೇಟ್ ಕೌನ್ಸಿಲಿಂಗ್ ಬಂತು. ಇನ್ನು ರಿಮೈನಿಂಗ್ 3,508 ಸೀಟ್ಸ್ ಇದಾವಲ್ಲ, ಅದು ಆಲ್ ಇಂಡಿಯಾ ಕೋಟಾಗೆ ಹೋಯ್ತು. ಓಕೆ, ಅದು ನಾನು ನಿಮಗೆ ಹೇಳಿದೆ, ಗೌರ್ಮೆಂಟ್ ಕಾಲೇಜಲ್ಲಿ 15% ಕೊಡ್ತಾರೆ. ಪ್ರೈವೇಟ್ ಕಾಲೇಜುಗಳಲ್ಲಿ ಕೆಲವು ಡೀಮ್ಡ್ ಯೂನಿವರ್ಸಿಟೀಸು ಕರ್ನಾಟಕದ ಸ್ಟೇಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡದೇ ಇರೋ ಕಾಲೇಜುಗಳಿದ್ದಾವೆ. ಅದ್ರ ಬಗ್ಗೆ ನೆಕ್ಸ್ಟ್ ಚರ್ಚೆ ಮಾಡುವ. ಸೊ ಎಲ್ಲ ಹೋಗಿ ಉಳ್ಕೊಂಡಿದ್ದೆಷ್ಟು 8,530 ಅಪ್ರಾಕ್ಸಿಮೇಟ್ಲಿ. ಅದರಲ್ಲಿ ನಮಗೆ ಗೌರ್ಮೆಂಟ್ ಕೋಟಾಗೆ ಬರೋದು ಎಷ್ಟು ಗೊತ್ತಾ, ಕೇವಲ 3,916. ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ ನಂಬರು, 3,916, 3916. ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ 1,54,000 ಜನ ನೀಟ್ ಅಪ್ಲಿಕೇಶನ್ಸ್ ಹಾಕಿದರೆ ಅಷ್ಟರಲ್ಲಿ ಗೌರ್ಮೆಂಟ್ ಕೋಟಾ ಅಂತ ಬರೋದು ಕೇವಲ 3,916 ಮಾತ್ರ. ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ, ಆ 3,916ರಲ್ಲಿ ಎಲ್ಲರೂ ಸೀಟ್ ತೊಗೊಳಕ್ಕೆ ಎಲಿಜಿಬಲ್ ಇರ್ತಾರಾ? ಅದರಲ್ಲಿ ನಿಮ್ಮ ರಿಸರ್ವೇಷನ್ಸು ಮ್ಯಾಟ್ರ್ ಆಗುತ್ತೆ. ಕ್ಯಾಟಗರಿಗಳ ರಿಸರ್ವೇಷನ್ ಮ್ಯಾಟ್ರ್ ಆಗುತ್ತೆ, ರೂರಲ್ ಮ್ಯಾಟ್ರ್ ಆಗುತ್ತೆ, ಕನ್ನಡ ಮೀಡಿಯಂ ಮ್ಯಾಟ್ರ್ ಆಗುತ್ತೆ, ಸ್ಪೆಷಲ್ ಕ್ಯಾಟಗರಿನೂ ಮ್ಯಾಟ್ರ್ ಆಗುತ್ತೆ. ಈ 3,916ರಲ್ಲಿ ನಾವು ಇನ್ ಡೀಟೇಲಾಗಿ ತೆಗೆದು ನೋಡಿದಾಗ ನಿಮಗೆ ಅಲ್ಲಿ ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ, ಸೊ ಇದು ಬರುತ್ತೆ. ಈಗ ಒಬ್ಬ ನಾನ್ ಹೈದರಾಬಾದ್ ಕರ್ನಾಟಕದ ಸ್ಟೂಡೆಂಟ್ಗೆ ಲಾಸ್ಟ್ ವರ್ಷ ಎಷ್ಟಪ್ಪ ಸೀಟ್ಸ್ ಬಂದಿತ್ತು ಅಂತಂದರೆ, ಓಕೆ 3,148 ಸೀಟು ಗೌರ್ಮೆಂಟ್ ಕೋಟಾ ಕೊಟ್ಟರು ಆ 3,916ರಲ್ಲಿ. ಆಮೇಲೆ ಕನ್ನಡ ಮೀಡಿಯಮಲ್ಲಿ ಓದಿರೋರಿಗೆ 189 ಸೀಟ್ ಕೊಟ್ಟರು. ಇನ್ನು 1 to 10th ಹಳ್ಳಿಲಿ ಓದಿರೋರಿಗೆ 579 ಸೀಟ್. ಅಂದರೆ ಆ 3,916ರಲ್ಲಿ 3 ಕ್ಯಾಟಗರಿ, ಒಂದು ಜನರಲ್ಲು, ಇನ್ನೊಂದು ರೂರಲ್ಲು, ಇನ್ನೊಂದು ಕನ್ನಡ ಮೀಡಿಯಮ್. ಆ 3,148 ಏನು ಜನರಲ್ಗೆ ಬರುತ್ತೆ, ಅದರಲ್ಲಿ ಮಲ್ಟಿಪಲ್ ಕ್ಯಾಟಗರೀಸ್ ಬರ್ತವೆ. ಈಗ ಪೇರೆಂಟ್ಸು ಸ್ಟೂಡೆಂಟ್ಸ್ ಇದನ್ನೇ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. 3,916ರಲ್ಲಿ ನಿಮ್ಮ ಕ್ಯಾಟಗರಿಗಳಿಗೆ ಬಂದಿದ್ದು 3,148. ಅದರಲ್ಲಿ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಕ್ಯಾಟಗರಿ ಬೇಸ್ ರಿಸರ್ವೇಷನ್ ಅಂತ ಹೇಳಿದೆ. ಕ್ಯಾಟಗರಿ 1ಗೆ 4%, ಓಕೆ 2Aಗೆ 15%, SCಗೆ 17%. ಆ ಥರ ಇಂಡಿವಿಜುವಲಾಗಿ ಡಿವೈಡ್ ಮಾಡಿ ನೋಡಿದ್ರೆ, ಒಂದು ಎಕ್ಸಾಂಪಲ್ಲು, ಕ್ಯಾಟಗರಿ 1ಗೆ 127, 2Aಗೆ ಒಂದು 472, 2Bಗೆ ಒಂದು 127, 3Aಗೆ ಒಂದು 127, 3Bಗೆ 159, GMಗೆ 1380, SC ಕ್ಯಾಟಗರಿಗೆ 535, STಗೆ 221. ಇಷ್ಟೇ ಸೀಟ್ಸೇ ಬರೋದು ಒಬ್ಬ ನಾನ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಗೆ. ನಿಮಗೆ ಗೌರ್ಮೆಂಟ್ ಕೋಟಾ ಅಂತ ಬಂದಾಗ ಒಂದು ಎಕ್ಸಾಂಪಲಿಗೆ ನಾನು 3A ಕ್ಯಾಟಗರಿ ತೊಗೋಬೇಕಂದ್ರೆ ಕೇವಲ 127 ಸೀಟ್ ಅಷ್ಟೇ ಬರೋದು ಒಂದು 3A ಕ್ಯಾಟಗರಿ ಕರ್ನಾಟಕದಲ್ಲಿ. ಆದರೆ ಬರೀ ಆ 127 ಸೀಟಲ್ಲಿ ಮಾತ್ರ ತೊಗೊಳ್ಳೋಕ್ಕೆ ಅಷ್ಟೇ ಅವಕಾಶ ಇರುತ್ತೆ. ಅಂದರೆ ನಾನು ನಿಮಗೆ ಕ್ಲಿಯರಾಗಿ ಹೇಳಿದೆ, ಜನರಲ್ ಮೆರಿಟಲ್ಲಿ ಯಾರು ಬೇಕಾದ್ರೂ ಸೀಟ್ ತೊಗೋಬೋದು ಅಂತ ಹೇಳಿದೆ. ಅದರಲ್ಲಿ 1,380 ಸೀಟ್ ಇದೆ. ಅಂದರೆ ಒಬ್ಬ 3A ಕ್ಯಾಟಗರಿ ಸ್ಟೂಡೆಂಟು 1380 ಪ್ಲಸ್ ನಿಮಗೆ ಒಂದು 127, ಅಂದರೆ 1,507 ಸೀಟಿಗೆ ಫೈಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಇದು ಗೌರ್ಮೆಂಟ್ ಕೋಟಾ. ಇನ್ನು ಹೈದರಾಬಾದ್ ಕರ್ನಾಟಕ ಕೋಟಾ, ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ನಮಗೆ ಅಪ್ರಾಕ್ಸಿಮೇಟ್ಲಿ ನಮಗೆ ಎಷ್ಟು ಬಂದಿತ್ತು ಲಾಸ್ಟ್ ವರ್ಷ, 984 ಸೀಟ್ ಬಂದಿರುತ್ತೆ. ಆ 984 ಸೀಟಲ್ಲಿ ಇವಾಗ ನಾನು ನಿಮ್ಗೆ ಏನು ಹೇಳಿದ್ನಲ್ವ, ಹೈದರಾಬಾದ್ ಕರ್ನಾಟಕದ ಮಕ್ಕಳಿಗೆ ಸೊ ಸೀಟ್ಸ್ ಕೊಡ್ತಾರೆ. ಅದರಲ್ಲಿ ಕನ್ನಡ ಮೀಡಿಯಮು ರೂರಲ್ಗೂ ಡಿವೈಡ್ ಮಾಡ್ತಾರೆ. ರೂರಲ್ ಅಂದರೆ ಒಂದು ಅರ್ಥ ಮಾಡ್ಕೊಂಬಿಡಿ, 15% ರಿಸರ್ವೇಷನ್ ಕೊಡ್ತಾರೆ. ಸೊ 15%. ಕನ್ನಡ ಮೀಡಿಯಮ್ ಅಂತಂದರೆ 5%. ಅಂದರೆ ಅದರ ಅರ್ಥ ಆಗಿದ್ದೇನು, ಕರ್ನಾಟಕದಲ್ಲಿ 8,530ರಲ್ಲಿ ನಾನ್ HK ಸ್ಟೂಡೆಂಟ್ಸ್, ನಾನ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್. ಅಂದರೆ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಂದರೆ ಯಾವ್ದು ಬರ್ತವೆ ಅಂದರೆ ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಯಾದಗಿರಿ, ವಿಜಯನಗರ, ಬೀದರ್ ಜಿಲ್ಲೆಗಳು ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳಂತೇಳಿ. ಅವುಗಳಿಗೆ ಆ ಜಿಲ್ಲೆಗಳಲ್ಲಿ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ 70% ಆಫ್ ಸೀಟ್ಸು ಆ ಹೈದರಾಬಾದ್ ಕರ್ನಾಟಕದ ಮಕ್ಕಳಿಗೆ ರಿಸರ್ವೇಷನ್ ಕೊಡ್ತಾರೆ. ಅವ್ರ ಜಿಲ್ಲೆಗಳಲ್ಲಿ ಕೊಟ್ಟಿದ್ದಲ್ಲದೆ ನಮ್ಮ ಉಳಿದಿರುವಂಥ ಜಿಲ್ಲೆಗಳೇನಿರ್ತಾವಲ್ಲ ಅದರಲ್ಲಿ 8% ಆಫ್ ಸೀಟ್ಸ್ ಕೊಡ್ತಾರೆ. ಆ ರಿಸರ್ವೇಷನ್ ಕೆಳಗಡೆ 984 ಸೀಟ್ ಬರ್ತವೆ. ಅದನ್ನು ಬೇರೆ ಜಿಲ್ಲೆ ಮಕ್ಕಳು ತೊಗೊಳ್ಳಿಕ್ಕೆ ಅವಕಾಶ ಇರಲ್ಲ.
ಅದಕ್ಕೆ ಅವರು ಸಿ ಇ ಟಿಯಲ್ಲಿ ಆರ್ಟಿಕಲ್ 371J ಅಂತ ರಿಸರ್ವೇಷನ್ ಕ್ಲೈಮ್ ಮಾಡಿಕೊಂಡು ಆರ್ ಡಿ ನಂಬರ್ ಕೇಳಿರ್ತಾರೆ, ಅವ್ರು ಮಾತ್ರ ತೊಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇನ್ನು ಸ್ಪೆಷಲ್ ಕ್ಯಾಟಗರಿ 326 ಸೀಟ್ ಬರ್ತವೆ. ಸ್ಪೆಷಲ್ ಕ್ಯಾಟಗರಿ ಅಂತಂದರೆ ಏನು, ನಮಗೆ ಆಂಗ್ಲೋ ಇಂಡಿಯನ್, ಕೆಲವು ಪೇರೆಂಟ್ಸ್ ಆಂಗ್ಲೋ ಇಂಡಿಯನ್ನು, CRPF, ಡಿಫೆನ್ಸು, ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ಸು, NCC, ಸೊ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೋಟಾ, ಆಮೇಲೆ ನಿಮಗೆ ಸ್ಪೋರ್ಟ್ಸು, ಎಕ್ಸ್ ಡಿಫೆನ್ಸು, ಈ ಥರಲ್ಲಿ ಏನಾದರೂ ಎಕ್ಸ್ಟ್ರಾ ರಿಸರ್ವೇಷನ್ಸ್ ಇದ್ದರೆ ಇದನ್ನು ಸ್ಪೆಷಲ್ ಕ್ಯಾಟಗರಿ ಅಂತ ಕರಿತೀವಿ. ಅದಕ್ಕೆ 326 ಸೀಟ್ ಕೊಡ್ತಾರೆ. ಸೊ ಇನ್ನು ಅದು ಬಿಟ್ಟರೆ ನಾನು ನಿಮ್ಗೆ ಹೇಳಿದೆ 12 lakhs to 25 lakhs ಅಂತ ಹೇಳಿದೆ, ಅದನ್ನು ಪ್ರೈವೇಟ್ ಕೋಟಾ 2156 2156 ಸೀಟು ಪ್ರೈವೇಟ್ ಕೋಟಾ ಕೊಡ್ತಾರೆ. NRI ಕೋಟಾಗೆ ಒಂದು 867 ಸೀಟ್ಸ್ ಕೊಡ್ತಾರೆ. ಅದರ್ಸ್ ಕೋಟಾಗೆ 281 ಸೀಟ್ಸ್ ಕೊಡ್ತಾರೆ. ಸೊ ಈ 8530 ಸೀಟ್ಸ್ನ ಈ ಥರ ಮಲ್ಟಿಪಲ್ ಲೆವೆಲಲ್ಲಿ ನಮಗೆ ಡಿವೈಡ್ ಮಾಡ್ತಾರೆ. ಅದು KE ಅವರೇ ಬಿಡ್ತಾರೆ, ಅದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿರ್ತಾರೆ. ಸೊ ನಿಮಗೆ ಹಿಂದಿನ ವರ್ಷದ ಏನು ಸೀಟ್ ಮ್ಯಾಟ್ರಿಕ್ಸ್ ಇನ್ ಡೀಟೇಲ್ ಬೇಕು ಅಂತಂದರೆ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೊಡೆದ್ರೆ ಇಂಡಿವಿಜುವಲ್ ಕಾಲೇಜುಗಳಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸೀಟ್ಸ್ ಕೊಟ್ಟಿದ್ದಾವೆ ಅನ್ನೋದು ಕೂಡ ಸಿಗುತ್ತೆ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಲಾಸ್ಟ್ ವರ್ಷ ಕೊಟ್ಟಿರೋ ಥರನೇ ಈ ವರ್ಷನೂ ಕೊಡ್ತಾರೆ. ಅಂದರೆ ಸೀಟ್ ಮ್ಯಾಟ್ರಿಕ್ಸು ಎವ್ರಿ ಇಯರು ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವು ಟೈಮ್ ಲಾಸ್ಟ್ ವರ್ಷ ರೂರಲ್ಗೆ ಆ ಕಾಲೇಜಲ್ಲಿ ಸೀಟ್ ಬಂದಿರಲ್ಲ, ಈ ವರ್ಷ ರೂರಲ್ಗೆ ಸೀಟ್ ಕೊಡ್ಬೋದು. ಇದೆಲ್ಲ ಕಂಪ್ಯೂಟ್ರು ಏನೋ ಅಲೋಕೇಟ್ ಮಾಡೋದು. ಸೊ ಹಾಗಾಗಿ ಇದು ನಂಬರ್ ಆಫ್ ಸೀಟ್ಸ್ ಎಷ್ಟು ಬರುತ್ತೆ ಅಂತ ತಿಳ್ಕೊಬೇಕು ಅಂದರೆ ಸೊ ಯಾವತ್ತು KE ವೆಬ್ಸೈಟ್ನ ಅಫಿಷಿಯಲಾಗಿ ಫಾಲೋ ಮಾಡಿ ಅದರಲ್ಲಿ ಇನ್ ಡೀಟೇಲಾಗಿ ಕೊಡ್ತಾನೆ, ಅದ್ರ ಬೇಸಿಸ್ ಮೇಲೆ ಕೊಡಬೇಕು. ಈಗ ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟೇ, ಸ್ಟೂಡೆಂಟ್ಸು 1,54,000 ಜನ ಬರೆದ್ರೆ ಇನ್ನು ಈ ವರ್ಷ ನಿಮ್ಗೆ ಗೌರ್ಮೆಂಟ್ ಕೋಟಾದಲ್ಲಿ ಒಂದು 100-200 ಸೀಟ್ ಜಾಸ್ತಿ ಆದರೂ ಕೂಡ ಮ್ಯಾಕ್ಸಿಮಮ್ 4100 ಸೀಟ್ಸ್ ಅಷ್ಟೇ ನಾನ್ HK ಅವ್ರಿಗೆ ಬರುತ್ತೆ. ಅದೇ HK ಅವ್ರಿಗಾದರೆ ಒಂದು 5100 ಸೀಟ್ಸ್ ಬರ್ತವೆ. ಅದರಲ್ಲಿ ಎಗೈನ್ ನಿಮ್ಮ ಕ್ಯಾಸ್ಟ್ಗಳು, ರೂರಲ್ಗಳು, ಕನ್ನಡ ಮೀಡಿಯಮ್ಗಳು, ಆಮೇಲೆ ಸ್ಪೆಷಲ್ ಕ್ಯಾಟಗರಿಗಳು ಕೂಡ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ಸೊ ವರ್ಕೌಟ್ ಮಾಡಬೇಕು. ಇದು ನಮ್ಮ ಮೇಜರ್ಲಿ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಆಫ್ ಸೀಟ್ಸು ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡೋದು.